Hello. Yes, Akhilandeshwari here. Yeah, Mr. Nawate. Yeah, please go ahead. Wow, this is a great news. Fantastic. I'll do that. Thank you so much. Raghu! 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 ಅಖಿಲ ಯಾಕೆ ಹಾಕು ಅರೆ ಏನೋ ಗುಡ್ ನ್ಯೂಸ್ ಇರೋ ಹಾಗಿದೆ. Yes, there is a good news. ಅಲ್ಲ, happy news, superb news, fantabulous news. ರಘು, ಎಲ್ಲರನ್ನೂ ಹಾಲಿಗೆ ಬರಕ್ಕೆ ಹೇಳಿ, ಎಲ್ಲರನ್ನೂ ಒಟ್ಟು ಸೇರಿಸಿ ಹಾಗೆ ಅನುಷ್ಕನಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ. ರೈಟ್ ಅವೇ ಅದಕ್ಕೆ ಮುಂಚೆ ಅದು ಏನಂತ ನನಗೆ ಹೇಳ್ಬಾರ್ದಾ? ಹೇಳ್ತೀನಿ ರಘು, ಎಲ್ಲರ ಮುಂದೆ ಹೇಳ್ತೀನಿ. ನೀವು ಹೋಗಿ ಪ್ಲೀಸ್. ಓಕೆ I love you, Adi. I'm really proud of you, my son. ಮಾವ ಏನು ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ಎನಿಥಿಂಗ್ ಸೀರಿಯಸ್? ನಿನ್ನ ಅತ್ತೆನೇ ಕೇಳಮ್ಮ, ಅವಳೇ ಬರಕ್ಕೆ ಹೇಳಿದ್ದು. ಅತ್ತೆ, ಸೀರಿಯಸ್ ಆಗಿರೋ ವಿಷಯ ಇದ್ರೆ ಮಾತ್ರ ನಿನ್ನನ್ನು ಕರೆಸ್ಬೇಕಾ? ಖುಷಿ ವಿಚಾರ ಹಂಚ್ಕೊಳ್ಳೋಕ್ಕೆ ಕರೆಸ್ಬಾರ್ದಾ? ನಾನು ಪ್ರತಿ ಸಲ ಕಾಯೋದು ಅದಕ್ಕೆ ಅತ್ತೆ. ಏನು ಸಂತೋಷದ ವಿಷಯ? ಎಲ್ರನ್ನು ಗುಡ್ಡೆ ಹಾಕೊಂಡು ಏನ್ ಮಾಡ್ತಿದಾರೆ ಇವಕ್ಕ? ಆದಿ, ನಿನ್ ಪ್ರಕಾರ ಏನು? ಬೆಸ್ಟ್ ಹುಡುಗ. ಆಮೇಲೆ ಬೆಸ್ಟ್ ಬ್ರದರ್, ಬೆಸ್ಟ್ ಹ್ಯೂಮನ್ ಬೀಯಿಂಗ್, ಬೆಸ್ಟ್ ಆಫ್ ಎವ್ರಿಥಿಂಗ್ ಅತ್ತೆ. ಈಗ ಈ ಲಿಸ್ಟ್ಗೆ ಇನ್ನೊಂದು ಬೆಸ್ಟ್ ಅನ್ನ ಸೇರಿಸೋ ಸಮಯ ಬಂದಿದೆ. ಅಂದ್ರೆ ಇಷ್ಟು ದಿನ ಏನೇ ಕೆಲಸ ಮಾಡಿದ್ರು, ಎಷ್ಟೇ ಕಂಪನಿಗಳ ಒಡೆಯನಾಗಿದ್ರು, ಆದಿತ್ಯನ್ನ ಅಖಿಲಾಂಡೇಶ್ವರಿಯ ಮಗ ಅಂತ ಜನ ಗುರುತಿಸ್ತಿದ್ರು. ಇನ್ನು ಮುಂದೆ ಆದಿತ್ಯನ ತಾಯಿ ಅಖಿಲಾಂಡೇಶ್ವರಿ ಅಂತ ನನ್ನನ್ನು ಗುರುತಿಸ್ತಾರೆ. ತಾಯಿಯಾಗಿ ನನಗೆ ಹೆಮ್ಮೆ ಆಗಲ್ವಾ? ಹಾಗಾದ್ರೆ ತುಂಬಾ ದೊಡ್ಡ ವಿಷಯ ಅಂತಾನೆ ಅನಿಸ್ತಾ ಇದೆ. ಈಗ ಅನುಷ್ಕಾ ಬಂದಾಯ್ತಲ್ಲ, ಏನ್ ವಿಷಯ ಅಂತ ಹೇಳ್ಬಾರ್ದಾ? ಎಸ್ ರಘು, ತುಂಬಾ ತುಂಬಾ ದೊಡ್ಡ ವಿಷಯ. ನಮ್ಮ ಆದಿ ಒಬ್ಬ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದಾನೆ. ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾನೆ. ಅತ್ತೆ, ಅದೇನು ಅಂತ ಹೇಳ್ಬಾರ್ದಾ? ವರ್ಲ್ಡ್ ವೈಡ್ ರೆಕಗ್ನಿಷನ್ ಇರೋ ಮ್ಯಾಗಝಿನ್ ಫೋರ್ಬ್ಸ್ ಅವರು ನಮ್ಮ ಆದಿತ್ಯನ್ನ, ಅವನ ಹರ್ಬಲ್ ಪ್ರಾಡಕ್ಟ್ಸ್ ಕಂಪನಿನ ರೆಕಗ್ನೈಸ್ ಮಾಡಿದ್ದಾರೆ. ಇಂಡಿಯಾದ ಬೆಸ್ಟ್ ಬಿಸ್ನೆಸ್ ಮೆನ್ ಪಟ್ಟಿಯಲ್ಲಿ ಅವನ ಹೆಸರನ್ನು ಸೇರಿಸಿದ್ದಾರೆ. ಟಾಪ್ 3 ಪೊಸಿಷನ್ ನಲ್ಲಿ ಒಬ್ಬ ನಮ್ಮ ಆದಿ. ರಘು, ಆದಿತ್ಯ ಈಸ್ ದಿ ಬೆಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್ ಆಫ್ ಇಂಡಿಯಾ. ಫ್ಯಾಂಟಾಸ್ಟಿಕ್, ಗ್ರೇಟ್ ನ್ಯೂಸ್ ಅಖಿಲ. ಈಗ ಗೊತ್ತಾಯ್ತಾ ಅನುಷ್ಕಾ, ವೈ ಆಮ್ ಐ ಸೋ ಎಕ್ಸೈಟೆಡ್ ಅಂತ? ನಿನ್ನ ಬೆಸ್ಟ್ಗಳ ಲಿಸ್ಟಲ್ಲಿ ಆದಿತ್ಯ ಈಸ್ ದಿ ಬೆಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್ ಅನ್ನೋದನ್ನು ಸೇರಿಸ್ಕೊಂಡ್ಬಿಡು. ಆದಿ ಎಲ್ಲದ್ರಲ್ಲೂ ಬೆಸ್ಟ್ ಅತ್ತೆ. ನಂಗೆ ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಂಡ್ ಆದಿತ್ಯನಿಗೆ ನೀನು ಬೆಸ್ಟ್ ಗರ್ಲ್. ಆದಿಗೆ ಬೆಸ್ಟ್ ಬಿಸ್ನೆಸ್ ಐಕಾನ್ ಅವಾರ್ಡ್ ಕೊಡ್ತಿದ್ದಾರೆ. ಅವಾರ್ಡ್ ಸೆರೆಮನಿ ಅರೇಂಜ್ ಮಾಡಿದ್ದಾರೆ. ಲೇ ದಾಮಿನಿ, ಅವನಿಗೆ ಅವಾರ್ಡ್ ಬಂದ್ರೆ ನೀನ್ ಯಾಕೆ ಖುಷಿ ಪಡ್ತೀಯ? ತೆದ್ದಿ
ಸಕ್ಕರೆ 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 ಸಕ್ಕರೆ. ಯಾಕೆ ಯಾರಿಗಾರು ಶುಗರ್ ಗೀಗರ್ ಡೌನ್ ಆಯ್ತೇನೆ? ಅಯ್ಯೋ ಇಲ್ಲ ಸಾವಿತ್ರಕ್ಕ, ತಡಿ ಹೇಳ್ತೀನಿ. ಮತ್ ಇನ್ನೇನ್ ವಿಷಯ ಹೇಳು. ಪ್ರಶಸ್ತಿ ಬಂದಿದೆ. ಪ್ರಶಸ್ತಿನ? ಯಾರಿಗೆ? ತಡಿ ಹೇಳ್ತೀನಿ. ಅಯ್ಯೋ ಹೇಳೆ. ನೀನ್ ಮೊದ್ಲು ಬಾಯ ಅನ್ನು. ಅಯ್ಯೋ ನಂಗೆ ಶುಗರ್ ಇದೆ. ಮಾತ್ರೆ ಕೊಡ್ತೀನಿ, ತಿನ್ನು ಸಾವಿತ್ರಕ್ಕ. ಬಂದಿದೆ, ಯಾಕೆ ಬಂದಿದೆ? ನಮ್ಮ ಯಜಮಾನ್ರಿಗೆ ಪ್ರಶಸ್ತಿ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ಬೇಬಿ, ಐ ಆಮ್ ಸೋ ಪ್ರೌಡ್ ಆಫ್ ಯು. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಯಾರು ಅನುಷ್ಕಾ? ನಾನೇ ನಿನ್ನ ಲಕ್ಕಿ ಚಾಮ್ ಅಲ್ವಾ? ಆಬ್ಸಲ್ಯೂಟ್ಲಿ. ನಿನ್ನ ಕಾಲ್ಗುಣದಿಂದನೇ ಅಲ್ಲೇನಮ್ಮ ಇಷ್ಟೆಲ್ಲ ಬದಲಾವಣೆ ಬಂದಿರೋದು. ಅಯ್ಯ, ಬಂದಿರೋ ಚಿಕ್ಕ ಅವಾರ್ಡ್ಗೆ ಇಷ್ಟೊಂದು ಬಿಲ್ಡಪ್ಪ. ಪಾರ್ವತಿ, ಏನದು ಕೈಯಲ್ಲಿ? ಸಿಹಿ ಸುದ್ದಿ ಕೊಟ್ರಲ್ಲ, ಅದಕ್ಕೆ ಮನೆಯವರೆಲ್ಲ ಸಿಹಿ ತಿನ್ಲಿ ಅಂತ ಈ ಸಕ್ಕರೆ ತಂದೆ. ಸೂಪರ್. ಆದಿಗೆ ನಾನೇ ಕೈಯಾರೆ ತಿನ್ನಿಸ್ತೀನಿ, ಕೊಡು. I love you, baby. Congratulations once again. ಅನುಷ್ಕಾ, ನೀನು ಆದಿಗ್ ಮಾತ್ರ ಅಲ್ಲ, ಇನ್ನೊಬ್ರ ಬಾಯಿಗೂ ಸಕ್ಕರೆ ಹಾಕಬೇಕು. ಕರುಣೆಯ ಪೈ